ನಾವು ಹುಡುಗರಾಗಿದ್ದಾಗ ನಮ್ಮ ಮನೆ ಬಾಗಿಲು ತೆಗೆದ್ರೆ ಮುಂದೆನೇ ಹುಣಸೆ ಮರ, ಸಾಮಾನ್ಯವಾಗಿ ಹುಣಸೆ ಮರಗಳು ಹಾಕ್ಸಲ್ಲ, ದೆವ್ವ ಇರ್ತದೆ ಅಂತ. ನಮ್ಮ ಇಡೀ ನನ್ನ ಬದುಕು, ನನ್ನ ಬಾಲ್ಯ ಎಲ್ಲ ಬರೀ ಆ ಹುಣಸೆ ಮರಗಳಿಗೆ ಕಳೆದೋಯ್ತು. ಊರ ಕೆರೆ ಕೋಡಿ ಒಡೆದೋಗ್ತೈತೆ ಅಂದರೆ ಹುಣಸೆ ಮರ ಹತ್ತಬೇಕು ಅಂತ ಮೇಲ್ಗಡೆ ಎಲ್ಲ ಅಟ್ಟ ಕಟ್ಟಿದ್ರು. ಆಮೇಲೆ ಕಡಲೆಕಾಯಿ ಬಿಟ್ಟರೆ ಒಂದಿಷ್ಟು ದುಡ್ಡು ಬತ್ತಿದ್ದೆ ಹುಣಸೆಕಾಯಲ್ಲಿ. ಆಮೇಲೆ ನಮಗೊಂದಷ್ಟು ಪುಡಿ ಕಾಸು ಬೀಳರಲ್ಲ, ಇವರೆಲ್ಲ ದಲ್ಲಾಡ್ರು ತಗೊಂಡೋಗಿ ಕೆಳಗೆ ಬೀಳೋದನ್ನು ತಂದು ನಾವು ಕುಟ್ಕೊಂಡು ಮಾಡಿಕೊಂಡ್ರೆ ಅದೊಂದಷ್ಟು ದುಡ್ಡು ಬರೋದು. ಇದೆಲ್ಲ ಆದಮೇಲೆ ಸಮೃದ್ಧಿಯಾಗಿದ್ದ ನಮ್ಮ ಈ ದೊಡ್ಡೇರಿಗಳು, ಮಧುಗಿರಿ, ಹೊಸಕೆರೆ ತುಂಬ ಅಡಿಕೆ ತೋಟಗಳಿದ್ವು. ಇವತ್ತು ನೀವು ಹೋಗ್ಬಿಟ್ರೆ ಎಲ್ಲ ಬಟಾ ಬಯಲು. ಏನೋ ಈಗೊಂದು 3-4 ವರ್ಷದಿಂದ ಒಂದು ಸ್ವಲ್ಪ ಕೆರೆಗಳು ತುಂಬಿರೋದಕ್ಕೆ ಹಸಿರು ಕಾಣುತ್ತೆ. ಅದೇ ನೀವು 10 ವರ್ಷಗಳಿಂದ ಬಂದಿದ್ದರೆ ಒಂಥರ ಸ್ಮಶಾನ ಮೌನ. ಇಲ್ಲಿಂದ 30 ಕಿಲೋಮೀಟ್ರ್ ದೂರದ ಐಡಿಹಳ್ಳಿ ನಂದು. ಇವತ್ತು 15 ಎಕರೆ ನಮ್ಮದು ಹೊಲ ಐತಲ್ಲಿ. ಒಂದು ಕಾಲಕ್ಕೆ ನೀವು ನೋಡಿರೆ ಸಪೋಟ ಇತ್ತು, ಅಲ್ಲಿ ದಾಳಿಂಬೆ ಇತ್ತು, 2 ಬೋರ್ವೆಲ್ಲುಗಳಿದ್ವು, ಅಡಿಕೆ ಇತ್ತು, ತೆಂಗಿತ್ತು. ಯಾವಾಗ ಇಲ್ಲಿಗೊಂದು 15 ವರ್ಷಗಳ ಬರಗಾಲ ಎಲ್ಲವನ್ನ ಮಾಡಿ ಕುಡಿಯೋಕ್ಕೂ ನೀರು ಸಿಗ್ದಂಗೆ ಆಯಿತು. ಇವತ್ತು ನಮ್ಮ ತೋಟದಲ್ಲಿ ಉಳಿದಿರೋದು ಒಂದು 350-400 ಹುಣಸೆ ಗಿಡಗಳು, ಒಂದು ಎಲ್ಲಿ ನೋಡಿರಲ್ಲಿ ಬೇವಿನ ಗಿಡಗಳು, ಇಷ್ಟೇ ನಮ್ಮಲ್ಲಿ ಉಳಿದಿರೋದು. ಇದಕ್ಕೆ ಕಾರಣ ಆಗಿದ್ದೇನಪ್ಪ ಅಂದರೆ ನಮ್ಮ ತಾಯಿ. ಅವರೆಲ್ಲೇ ಹುಣಸೆ ಗಿಡಗಳು ಹುಟ್ಟಿರೂ ಅಲ್ಲೇ ಬಿಟ್ಬಿಡೋದು. ಹೊಲ್ದಾಗೆಲ್ಲ ನಮ್ಮಪ್ಪ ಬೈಯರು ಹಾಳು ಮಾಡಿಬಿಟ್ಲು ನಾನು ಹೊಲ ಎಲ್ಲ, ಒಂದು ಹುಣಸೆ ಗಿಡ ಕಿತ್ತಾಕಿಲ್ಲ, ಬೇರೆಲ್ಲ ಬರ್ತದೆ ಟ್ಯಾಕ್ಟರ್ ಎಲ್ಲ ಹಿಂಗೆಲ್ಲ. ನಮ್ಮಪ್ಪ ಹಾಕಿದ್ದು ಸಪೋಟ, ಅಡಿಕೆ, ತೆಂಗು ಯಾವುದು ಉಳ್ಕೊಂಡಿಲ್ಲ. ಇವತ್ತು ಎಲ್ಲೋ ಅಲ್ಲೊಂದು ಇವತ್ತಿರೋದೇ ಹುಣಸೆ. ಆದರೆ ದುರಂತ ಏನು ಅಂದರೆ ಆ ಹುಣಸೆಗಳು ರೈತರ ಕೈ ಹಿಡಿಯಲ್ಲ. ಈ ಗಂಗಮ್ಮ ಹೇಳ್ತಾಯಿದ್ರು, ಪಾಪ ವ್ಯಾಪಾರಿಗಳು ಕೈ ಹಿಡಿಯಲ್ಲ, ಇನ್ಯಾರೋ ಮಧ್ಯವರ್ತಿಗಳು ಕೈ ಹಿಡಿತಾರೆ. ಅದಕ್ಕೆ ಕಾರಣ ಏನು ಅಂದರೆ ನಾವು ಗ್ರಾಹಕರು ನಮ್ಮ ಹುಣಸೆಕಾಯಿ ಬಗ್ಗೆ ಏನು ಗಮನನೇ ಇಲ್ಲ. ಉಳಿಬೇಕಷ್ಟೇ. ಅದು ಟೊಮೊಟೊನೂ ಉಳಿನೇ, ನಮಗೆ ಹುಣಸೆಕಾಯಿ ಉಳಿನೇ. ಹುಣಸೆಕಾಯಿ ತಿಂದರೆ ವಾತ, ಪಿತ್ತ, ಕಫ ಸರಿ ಹೋಗಿಬಿಡ್ತದೆ. ಟೊಮೊಟೊ ತಿಂದರೆ ಇನ್ನೊಂದಷ್ಟು ಕಿಡ್ನಿ ಕಲ್ಲುಗಳು ಅವು ಆಗಕ್ಕೆ ಶುರುವಾಗ್ತವೆ. ಇದನ್ನೆಂದಾರು ನಾವು ಹೇಳ್ಕೊಟ್ಟಿದ್ದೀವ? ಇಲ್ಲ. ನಾವು ಹುಣಸೆ ಬೆಳೆಗಾರರು ಇದನ್ನು ಸಮತೋಲನ ಮಾಡೋಕ್ಕೆ, ವಾತ ಪಿತ್ತ ಮಾಡೋಕ್ಕೆ ನಮ್ಮದು ಭಾಳ ಚೆನ್ನಾಗಿ ಬರುತ್ತೆ ಅಂತ ಮಾಡಿದ್ದೀವ? ಈ ಥರದ ಪ್ರಯತ್ನಗಳು ನಾವು ರೈತರುಗಳು ಏನೂ ಮಾಡೇ ಇಲ್ಲ. ಭಾಳ ಹಿಂದೆ ಒಂದು 30 ವರ್ಷದಿಂದ ನಾನು ಒಂದು ಉರಿಗಮ್ ಹುಣಸೆ ಅಂತಿದೆ, ಈ ಕನಕಪುರ ಕಾಡುಗಳ ಆಚೆ ಇದೆ, ಊರಾಚೆ ಹೊಟ್ಟ ಉರಿಗಮ್ ಹುಣಸೆ ಅಂತ ಒಂದೊಂದು ಮೊಣಕಾಯಿ ಯುದ್ಧ ಬರುತ್ತೆ. ಅದು ಅದ್ಭುತವಾದ ತಳಿ. ಆ ಹುಣಸೆಕಾಯಿ ಬೀಜ ಮರೆ ಆ ಮನುಷ್ಯ ಮಾಡಿ ಮನೆ ಕಟ್ಟಿದ್ದ ಆಗ 25 ವರ್ಷದಿಂದ. ಇಂಥ ತಳಿಗಳು ಇದೆ. ಏನೋ ಒಂದು ಲಕ್ಷ್ಮಣ, ಒಂದು ಉರಿಗಮ್, ಭಾಳ ಬೆರಳಿಕೆ ಅಷ್ಟೇ ನಮಗೆ ಕೈ ಸಿಕ್ಕಿರೋದು. ಇವತ್ತು ಕೂಡ ನೀವು ಸರಿಯಾಗಿ ಹಿಂಗೆ ಪಾವಗಡ, ಕಲ್ಯಾಣ ದುರ್ಗ ಈ ಕಡೆಯಿಂದ ಎಲ್ಲ ಹೋದರೆ ಹುಡುಕಿರಿ, ಇವತ್ತು ಹುಣಸೆಗಳು ಸಿಗ್ತವೆ. ಏನು ನಮ್ಮ ಮೋಹನ್ ಕೇಳ್ತಾ ಇದ್ದರು, ಆ ಪ್ರಶ್ನೆ ನಿಜವಾಗೂ ನಾವು ಇನ್ನೊಂದು ಸಲ ಕೇಳ್ಕೋಬೇಕಾಗಿದೆ. ಕಸಿ ಗಿಡಗಳು ಒಳ್ಳೆಯದು, ಆದರೆ ನಮ್ಮ ರಾಯಲಸೀಮಾ ಅಂತ ಒಣಭೂಮಿಗೆ 10 ವರ್ಷ ಮಳೆನೇ ಬರಲ್ಲ ಅಂದರೆ ತಡ್ಕೊಳ್ಳೋ ಶಕ್ತಿ ಇರುತ್ತಾ ಗೊತ್ತಿಲ್ಲ ಈ ಪ್ರಶ್ನೆ. ಯಾಕೆಂದರೆ ನಮ್ಮ ಕಸಿ ಗಿಡದ ಅನುಭವ ನಮ್ಮದೆಲ್ಲ ಒಂದು 10-15 ವರ್ಷದ್ದು, ಅಮ್ಮಮ್ಮಂದ್ರೆ 20-25 ವರ್ಷದ್ದು. ಆದರೆ ಇಲ್ಲೆಲ್ಲ ಏನು ಈ ಬರಗಾಲದಲ್ಲಿ ಉಳಿದಿದೆ ಅದೆಲ್ಲ 100 ವರ್ಷಗಳಿಂದ ಇರೋದು. ಒಟ್ಟಿನಲ್ಲಿ ಏನಪ್ಪ ಅಂದರೆ ಹುಣಸೆ ನಿಜವಾಗೂ ಭಾಗ್ಯದ ಬಾಗಿಲಾಗುತ್ತೆ, ಬಾಯಿ ಮಾತಲ್ಲಿ ಬರಲ್ಲ. ಮಧುಗಿರಿನವರು, ಕೊರಟಗೆರೆನವರು, ಶಿರಾದವರು, ಪಾವಗಡದವರು, ಹಿರಿಯೂರಿನವರು ಒಟ್ಟಾಗಿಬಿಟ್ಟು ಎಂದಾದರೂ ಒಂದು ಸಲ ನಮಗೊಂದು ಹುಣಸೆ ಬೆಳೆಗಾರರ ಸಂಘ ಅಂತಿಲ್ಲ, ಅಲ್ಲೆಲ್ಲ 3-4-5-6 ತಾಲೂಕುಗಳವರು ಕಾಫಿ ಬೆಳೆಗಾರರವ್ರೆ. ಇಲ್ಲೆಲ್ಲ ಒಂದಷ್ಟು ಡ್ರ್ಯಾಗನ್ ಫ್ರೂಟ್ ಮಾಡಿರೋರು ನಾವು ಡ್ರ್ಯಾಗನ್ ಫ್ರೂಟ್ ಬೆಳೆಗಾರರು ಅಂದ್ಕೊಳ್ತಾರೆ, ನಿಂಬೆ ಬೆಳೆಗಾರರು ಅಂತಾರೆ. ಎಲ್ಲರೂ ಹುಣಸೆ ಬೆಳೆಗಾರರು ಸಂಘ ಇದೆಯಾ? ಇಲ್ಲ ಹುಣಸೆ ವ್ಯಾಪಾರಿಗಳ ಸಂಘ ಆಯಿತಾ? ಹುಣಸೆ ಕುಟ್ಟೋರ ಸಂಘ ಆಯಿತಾ? ಯಾಕೆಂದರೆ ನಮ್ಮವೆಲ್ಲ ಕೂಡ ಎಲ್ಲರದು ಇವತ್ತು ಪಡಿಪಾಟ್ಲೆ. ಆ ಮರ ಹತ್ತಬೇಕು, ಮರದಿಂದ ಬೀಳಿಸ್ಬೇಕು. ಚಂದ್ರನ ಹತ್ರ ಹೋಗೋ ಟೆಕ್ನಾಲಜಿ ಭಾಳ ಚೆನ್ನಾಗೈತೆ ನಮ್ಮ ಹತ್ರ. ಏನು ಮೀಡಿಯಾಗಳನ್ನು ತೊಬ್ಬಬ್ಬ ತೋರಿಸ್ತಾರೆ, ಹೆಂಗೆ ಹೋದ್ವಿ ನಾನು ಚಂದ್ರನಿಗೆ ಅಂತ. ಇಲ್ಲಿನ ಹುಣಸೆಕಾಯಿ ಹೊಡಿಯೋದು ಹೆಂಗೆ ಗೊತ್ತಿಲ್ಲ. ಎಂದಾದರೂ ತುಮಕೂರು ಸಂಸದರನ್ನ, ಚಿತ್ರದುರ್ಗದ ಸಂಸದರನ್ನ ನಿಲ್ಲಿಸಿ ನಾನು ಹುಣಸೆ ಮರ ಬಡಿಯೋದು ಹಾಕ್ಕೊಡು, ಓಟ್ ಹಾಕ್ತೀನಿ ಅಂತ ನಾವು ಕೇಳ್ತೀವ? ದನಿನೇ ಇಲ್ಲ ನಮಗೆ. ಎಲ್ಲರ ಹೊಲಗಳಲ್ಲೂ ಹುಣಸೆ ಮರ ಐತೆ.
ಹಂಗೇನೋ ಲೆಕ್ಕ ತೆಗೆದುಬಿಟ್ರಿ ಅಂದರೆ 3-4 ಕ್ಷೇತ್ರಗಳಲ್ಲಿ ನಮ್ಮದೇ ಹುಣಸೆ ಬೆಳೆಗಾರರ ಜಾಸ್ತಿ, ತೆಂಗು ಬೆಳೆಗಾರರದಲ್ಲ, ನಮ್ಮ ಓಟೆ ಜಾಸ್ತಿ. ಆದರೆ ಎಲ್ಲೂ ಕೂಡ ನಾವಂಥ ಒಗ್ಗೂಡ ಅಂತ ಕೆಲಸಗಳಾಗಿಲ್ಲ. ಇವತ್ತು ಕೂಡ ಹುಣಸೆ ಬೆಳೆಗಾರರು ನಾವು ಒಂದು ಸಣ್ಣ ಗುಂಪು ಕಟ್ಟಿ ನೀವು, ಯಾಕೆಂದರೆ ನಾನು ಗೆಡ್ಡೆ ಗೆಣಸು ಮೇಳ, ಹಲಸು ಮೇಳ, ಬೇಳೆ ಮೇಳ, ಕಾಳು ಮೇಳ, ಎಣ್ಣೆ ಮೇಳ ಮಾರಲ್ಲ ಅಂತಿದ್ರು. ಈಗ ಹೋದ ತಿಂಗಳಲ್ಲಿ ಮೈಸೂರಲ್ಲಿ ದೇಸಿ ಎಣ್ಣೆ ಮೇಳ, ಅದ್ಯಾಕೆ ಮಾರಲ್ಲ ನೋಡೇ ಬಿಡೋಣ. ಜನಗಳಿಗೆ ಎಣ್ಣೆ ಮೇಲೆ ಮಾತಾಡೋಕ್ಕೆ ಶುರು ಮಾಡಿವಿ. ಬರೀ ಶೇಂಗಾ ಅಲ್ಲ, ಕಡಲೆಕಾಯಿ ಅಲ್ಲ, ಹುಚ್ಚೆಳ್ಳಲ್ಲ, ಗುರೆಳ್ಳಲ್ಲ, ಏನೆಲ್ಲ ಎಣ್ಣೆಗಳೈತೆ. ಕೊನೆಗೆ ಮೈಸೂರಲ್ಲಿ 18 ಲಕ್ಷ ರೂಪಾಯಿ ಎಣ್ಣೆ ಮೇಳದಲ್ಲಿ ವ್ಯಾಪಾರ ಆಯಿತು. ಮೋಹನ್ ಇಲ್ಲೇ ಇದ್ದಾರೆ. ಈಗ ಮತ್ತೆ ಅಂದರೆ ಈ ಥರದ ಕನಸುಗಳನ್ನು ನಾವು ಕಟ್ಟಬೇಕು, ಗ್ರಾಹಕನ ಎದ್ದೋಳಿಸ್ಬೇಕು. ಅವ್ನಿಗೆ ಹೇಳಬೇಕು, ಕಮ್ಮಿ ಮಾಡು ಟೊಮೊಟೊ ಹಣ್ಣು, ಅದೇನಿದ್ರು ಬರೀ ತರಕಾರಿಗೆ ಹಾಕೋದು. ಆದರೆ ಟೊಮೊಟೊ ಇದು ಹುಣಸೆ ಮೂಲದ ಬೇರೆ ಬೇರೆ ಉತ್ಪನ್ನಗಳನ್ನು ನಾವು ಮಾತಾಡಬೇಕು. ಯಾಕೆಂದರೆ ನಾವೆಲ್ಲ ಕೂಡ ಬಯಲುಸೀಮೆಯಿಂದ ಬಂದರು. ಭಾಳಷ್ಟು ಜನಕ್ಕೆ ನಿಮಗೆ ಗೊತ್ತು, ಹುಣಸೆ ಹೂವಿನ ಸಾರು ಅದ್ರ ಮುಂದೆ ಇನ್ನು ಹೇಳಕ್ಕೆ ಬರಲ್ಲ. ನಾವೆಂದಾದ್ರು ಬೆಂಗಳೂರಿಗೆ ಇಲ್ಲ ತುಮಕೂರಿನವ್ರಿಗೆ ಇಲ್ಲ ಈ ಕಾಲದವ್ರಿಗೆ ಹುಣಸೆ ಹೂವಿನ ಸಾರು ತಿನ್ನಿಸಿದ್ದೀವ? ನಮಗಿರೋದು ಒಂದೇ ಒಂದು, ಬರೀ ಹುಣಸೆಕಾಯಿ ಮಾರಬೇಕಷ್ಟೇ, ಇಲ್ಲ ಅಂದರೆ ವಯಸ್ಸಾಗಿರೋ ಮರ ಕಡಿಬೇಕಷ್ಟೇ. ಇದೆರಡೇ ದುಡ್ಡು ಕಾಣೋದು ನಮಗೆ. ಆಯಿತಾ? ಹುಣಸೆ ಹೂವನ್ನು ನಾವು ನಿಜವಾಗೂ ಮಾರ್ಕೆಟಿಗೆ ತೊಗೊಂಡೋಗೋದಾದರೆ ಹುಣಸೆ ಹೂವನ್ನು ತಾಜಾಗಿ ಗ್ರಾಹಕನ ಕೈ ಕೊಡೋದು ಸಾಧ್ಯ ಇದೆ. ಆಮೇಲೆ ಹುಣಸೆಯ ಎಳೆ ಚಿಗುರಿಂದ ನನಗೆ ಆಂಧ್ರದವರು ಒಂದು ಸಲ ತೋರಿಸಿದ್ರು. ಹುಣಸೆಯ ಎಳೆ ಚಿಗುರಿನಿಂದ ಒಳ್ಳೆ ಪೌಡ್ರು ಮಾಡ್ಕೋಬೋದು, ಚಟ್ನಿ ಪೌಡ್ರು ಥರ. ಈ ಥರ ನೀವು ಪಟ್ಟಿಗಳು ಮಾಡ್ತವ್ರೆ ಸಾವಿರಾರು ಮಾಡೋಕ್ಕೆ ಸಾಧ್ಯ ಇದೆ. ಆ ಪ್ರಯತ್ನಗಳಾಗಿಲ್ಲ, ಆಗಬೇಕು. ಹಾಗಾಗಿ ನಾವು ಮುಖ್ಯವಾಗಿ ಮಾಡಬೇಕಾಗಿರೋದೇನು ಅಂದರೆ, ನೀವು ಏನಿಲ್ಲೆಲ್ಲ ಪದ್ಮಣ್ಣ ಇವರೆಲ್ಲ ಮಲ್ಲಿಕ್ಕು ಇಲ್ಲೆಲ್ಲ ಏನೆಲ್ಲ ನೀವು ಒಳ್ಳೆ ಕೆಲಸ ಶುರು ಮಾಡಿದ್ದೀರಾ, ಒಂದು ಹುಣಸೆ ಬೆಳೆಗಾರರದ ಒಂದು ಗುಂಪು ಕಟ್ಕೊಳ್ಳಿ. ಕೊನೆ ಪಕ್ಷ ನಾವುಗಳೆಲ್ಲ ಕೂತ್ಕೊಂಡು ಒಂದಷ್ಟು ಹುಣಸೆ ಮೇಳಗಳನ್ನು ಮಾಡಿ ನಮ್ಮದೇ ಆದಂಥ ಗ್ರಾಹಕರು ಇವತ್ತು ಕೂಡ ಜ್ಞಾಪಕ ಇರಲಿ. ಅಂಗಡಿ ಮನೆಗೆ ಥರ ಹುಣಸೆ ಹಣ್ಣು ಬಗ್ಗೆ ಗ್ರಾಹಕರಿಗೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ. ಅಯ್ಯೋ ಗಲೀಜು, ನೀವು ಅದನ್ನು ಹೆಂಗೆ ಕೊಡ್ತಾರೆ ಅನ್ನೋದೊಂದು ಸಣ್ಣ ವೀಡಿಯೋ ಮಾಡಿದ್ರೆ ಸಾಕು, ಯಾವ ಗ್ರಾಹಕನೂ ತಿನ್ನಲ್ಲ. ಅದಕ್ಕಾಗಿ ಜ್ಞಾಪಕ ಇರಲಿ ನಿಮಗೆ, ಅದನ್ನೇನು ಹುಣಸೆ ಬಾಕ್ಸ್ ಬಂತು, ಅದಕ್ಕಷ್ಟು ಡಿಮ್ಯಾಂಡ್ ಬಂದಿರೋ ಅಂಥದ್ದು. ಇದನ್ನೆಲ್ಲ ಒಂದಷ್ಟು ನೋಡಿಕೊಂಡು ಆಮೇಲೆ ಅದ್ರ ಜೊತೆನೇ ಕೆಲವು ವಿಶ್ವಾಸ ಇರಬೇಕು. ಉದಾಹರಣೆ, ಈಗ ನಾನು ಕುಂದಗೋಳ ಇಲ್ಲೆಲ್ಲ ಕೂಡ ಕೆಂಪು ಹುಣಸೆ ಹಣ್ಣು ಐತೆ. ಆ ಕೆಂಪು ಹುಣಸೆಕಾಯಿ ಹಣ್ಣೆಲ್ಲ ಮಾರೋದವರು ಕಾಯಿ ಮಾರ್ತಾರೆ. ಆ ಕಾಯಿ ಹುಬ್ಬಳ್ಳಿನಲ್ಲಿ ಈ ಮಾರ್ವಾಡಿಗರು ಇವರೆಲ್ಲ ಕೂಡ ಭಾಳ ಔಷಧಿಗೆ ಹೋಗ್ತದೆ. ಅಂದರೆ ನಾವು ಹುಣಸೆನ ಈಗ ವೈವಿಧ್ಯ ಕೂಡ ಹೆಚ್ಚಿಸ್ಬೇಕು. ಕೆಂಪು ಹುಣಸೆಕಾಯಿ ವಿಶೇಷವಾಗಿರುತ್ತೆ. ಆಮೇಲೆ ದ್ವಾರಗಾಯಿ ತಿನ್ನೋಕ್ಕೆ ಭಾಳ ಚೆನ್ನಾಗಿರ್ತದೆ. ಇನ್ನೇನು ಗೊತ್ತಲ್ಲ ನಿಮಗೆ, ಹಣ್ಣಾಗೋದಕ್ಕೆ ಮೊದಲು ಒಂಥರ ಬೆಳ್ಳಗೊಂಥರ ಬರುತ್ತಲ್ಲ, ಅದು ತುಂಬ ಸಿಹಿ ಹುಳಿ ಮಿಶ್ರಿತವಾಗಿ ಭಾಳ ಚೆನ್ನಾಗಿರ್ತದೆ. ಈ ಥರದನ್ನೆಲ್ಲ ನಾವು ಮಾರ್ಕೆಟಿಗೆ ತೊಗೊಂಡೋಗೋಕ್ಕೆ ಸಾಧ್ಯ ಇದೆ. ನಾನು ಥಾಯ್ಲೆಂಡ್ಗೆ ಹೋದಾಗ ಆ ಏರ್ಪೋರ್ಟಲ್ಲಿ ಹುಣಸೆಕಾಯ್ದೊಂದು ಸಂಭ್ರಮ. ಇವನ್ನೆಲ್ಲ ಒಂದೊಂದು $5 $6 ಕೊಟ್ಟು ಬಾಕ್ಸುಗಳು ಕೊಂಡ್ಕೊಬರ್ಬೇಕು. ಅದು ಹೆಂಗೋ ನಾನು ತಂದು ಒಂದೊಟ್ಟು ಮನೇಲಿ ಹಾಕಿದ್ದೆ, ಉಟ್ಬಿಡ್ತು. ಈಗ ನನ್ನ ಹತ್ರ ಒಂದು 5 ವರ್ಷದ ಗಿಡಗಳಿದ್ದಾವೆ. ಆ ಮೂಲ ಗುಣ ಇಸ್ಕೊಂಡೆ ನನ್ನ ಹತ್ರ ಒಂದು 10-15 ಗಿಡಗಳಿದ್ದಾವೆ. ಥಾಯ್ಲೆಂಡು ಸಿಹಿ ಹುಣಸೆದು ಸಿಹಿ ಬಂದಿದೆ. ಬಟ್ ಪ್ರಾಬ್ಲಮ್ ಏನು ಅಂದರೆ ಅಕ್ಕಿಗಳು ತಿಂದು ಹಾಕ್ಬಿಡ್ತವೆ. ಹಾಗಾಗಿ ಇಂಥವೆಲ್ಲ ಒಂದಷ್ಟು ತಂದುಬಿಟ್ರೆ ಆರಾಮಾಗಿ ಆ ಸಿಹಿ ಹುಣಸೆನ ಒಂದು ಹೆಂಗೆ ತರಕಾರಿ ಅಂಗಡಿಲಿ ಇಡೋಕ್ಕೆ ಸಾಧ್ಯ ಇದೆ. ಅಂದರೆ ಹುಣಸೆ ಹೂವು ಬರಬೇಕು, ಹುಣಸೆ ಸಣ್ಣದು ಇದು ಬರಬೇಕು, ಈ ಸುನೀತಾ ಇಂಥರೆಲ್ಲ ಬೇರೆ ಬೇರೆವೆಲ್ಲ ಹುಣಸೆ ಪೌಡ್ರುಗಳು, ಚಟ್ನಿ ಪೌಡ್ರುಗಳು ಎಲ್ಲ ಮಾಡೋಕ್ಕೆ ಸಾಧ್ಯ ಇದೆ. ಇರೋದೇ ಟ್ಯಾಮ್ರಿನ್ ರೈಸು, ಪುಳಿಯೋಗರೆ ಪೌಡ್ರುಗಳು, ಅದಕ್ಕೆಲ್ಲ ಕೂಡ. ಆಮೇಲೆ ಎರಡನೇದು ಮತ್ತೆ ನಾನು ಹೇಳ್ತೀನಿ, ಹುಣಸೆಕಾಯಿ ಅಂದರೆ ದಲಾಳರು ನಿಮ್ಮ ರೇಟ್ ಫಿಕ್ಸ್ ಮಾಡ್ತಾರೆ. ಕರಿಬಾರ್ದು ಹುಣಸೆಕಾಯಿ ಅಂತ. ಉರಿಗಮ್ ಹುಣಸೆ, ಕಾವಣದೊಲ್ದು ಹುಣಸೆ, ಇಲ್ಲೇ ತೋವಿನಕೆರೆ ಹುಣಸೆ, ಲಕ್ಷ್ಮಣ ಹುಣಸೆ ಸ್ಟೋರಿ ಕಟ್ಟಬೇಕು. ಹಿಂಗೆಲ್ಲ ಕಟ್ಟೋಕ್ಕೆ ಸಾಧ್ಯ ಇದೆ. ಅದಕ್ಕೆಲ್ಲ ಮೊದಲು ಕುಂದ್ಲಿ ಎದ್ದೈತೆ, ಹಿಡಿಯೋರು ಯಾರು? ಕುಂದ್ಲಿ ಎದ್ದೋಳ್ಸೋದು, ಮಲೆ ಎದ್ದೋಳ್ಸೋದು ಸುಲಭ, ಹಿಡಿಬೇಕಲ್ಲ ಅದನ್ನು. ಅದಕ್ಕೆ ಒಂದು ತಂಡ ಬೇಕು. ಸಣ್ಣ ಕೆಲಸ ಮಾಡಿ,
ಇವತ್ತೇನಿದೆ ಒಂದು ಹುಣಸೆ ಬೆಳೆಗಾರರ ಸಂಘ ಮಾಡಿ ಸುಲಭನಾಗಿ 4-5 ಮೇಳಗಳಿಗೆ ನಾವು ಜೀವ ಕೊಡ್ತೀವಿ. ಖಂಡಿತವಾಗಿ ನಮ್ಮ ಹುಣಸೆಕಾಯಿನ ನಾವೆಲ್ಲ ಈ ಗಂಗಮ್ಮನಂಥ ಗ್ರಾಮೀಣ ಉದ್ದಿಮೆದಾರರು ಪಾಪ ಅವರು ಕಷ್ಟಗಳು ಭಾಳ ಇದೆ, ಅವ್ರಿಗೊಂದಷ್ಟು ತಂತ್ರಜ್ಞಾನದ ಸಲಹೆ ಕೊಟ್ಟು ಈಗ ನೆಕ್ಸ್ಟು ನಮ್ಮ ಮಡಕ್ಷಿರದ ಗೆಳೆಯರೂ ಮಾತಾಡ್ತಾರೆ. ನಮ್ಮನೆ ಒಳಗೆ ಒಂದು ಗುಂಪು ಮಾಡೋದಾದರೆ ನಮ್ಮ ಹುಣಸೆಕಾಯಿಯನ್ನು ಇವರು ಶುದ್ಧವಾಗಿ ಬಡ್ದು ಕೊಡ್ತಾರೆ. ಅದನ್ನು ನಾವು ಒಂದಷ್ಟು ಬ್ರ್ಯಾಂಡಿಂಗ್ ಮಾಡಿ ಮಾರ್ಕೆಟಿಗೆ ತೊಗೊಂಡೋಗೋಂಥ ಒಂದು ಯೋಜನೆ ಮಾಡಿದರೆ ಆರಾಮಾಗಿ 1-2 ಕೋಟಿಗಳ ವಹಿವಾಟು ಮಾಡೋದು ದೊಡ್ಡದೇನಲ್ಲ. ನಾವು ಮಾದರಿಗಳನ್ನು ಹುಟ್ಟಾಕಬೇಕು. ಜ್ಞಾಪಕ ಇರಲಿ, ಮಾರ್ಕೆಟು ಹುಡ್ಕೋದಲ್ಲ, ನಾವು ಹುಟ್ಟಾಕೋದು. ನಾನು ಗೆಡ್ಡೆ ಗೆಣಸು ಮೇಳ ಮೈಸೂರಲ್ಲಿ ಶುರು ಮಾಡಿದಾಗ ನಗಾಡೋರು ಬರೀ 20 ರೂಪಾಯಿಗೆ ನೀಲಿ ಕಾಚಲ್ ಪರ್ಪಲ್ ಯಾಮಂತ ಮಲಯಾಳಿಗಳಿಗೆ ಮಾರೋದು. ಈಗ ಅದ್ರ ಸ್ಟೋರಿಗಳೆಲ್ಲ ಮಾಡಿ 150 ರೂಪಾಯಿಗೆ ಮಾರ್ತಾ ಇದ್ದೀವಿ. ಶಾರ್ಟೇಜ್ ಇದೆ ನನಗೆ. ನಿನ್ನೆ ಕೂಡ ಒಂದು ಬ್ರ್ಯಾಂಡನ್ನು ರೆಡಿ ಮಾಡಿ ಬಂದ್ವಿ. ಈ ನಿಟ್ಟಿನಲ್ಲಿ ಇದು ತುಂಬ ಒಳ್ಳೆಯ ಪ್ರಯತ್ನ. ಹಾಗಾಗಿ ನೀವೆಲ್ಲ ಒಂದಷ್ಟು ಹುಣಸೆ ಬೆಳೆಗಾರರು ಒಂದು ಕಡೆ ಬರೋದಾದರೆ ನಾವು ಕೂಡ ಒಂದಷ್ಟು ಕೈ ಜೋಡಿಸ್ತೀವಿ. ಏನೋ ಒಂದು ಸಹಜ ಆರ್ಗ್ಯಾನಿಕ್ಸು ಅಂತ ಒಂದು 32 ಕೋಟಿ ವಹಿವಾಟನ್ನು ಕಂಪ್ನಿ ಕೊಟ್ಟಿದ್ದೀವಿ. ಐ ಥಿಂಕ್ ಆರಾಮಾಗಿ ನಮ್ಮ ಕಂಪ್ನಿಗೆ ನಾನು ಪುಷ್ ಮಾಡಿ ಒಂದು 20-25 ಲಕ್ಷ ರೂಪಾಯಿದು ಹುಣಸೆ ಪದಾರ್ಥಗಳನ್ನು ಸುಲಭನಾಗಿ ಮಾಡ್ಬೋದು. ಯಾಕಂದ್ರೆ ಇಡೀ ನಮ್ಮದು ಜಲಂಧರಿಂದ ನಾಗರ್ಕೋಯಿಲ್ಗೆವರೆಗೂ 1800 ಅಂಗಡಿಗೆ ನಮ್ಮ ಸರಕು ಹೋಗುತ್ತೆ. ಸಹಜ ಆರ್ಗ್ಯಾನಿಕ್ಸ್ ಬೆಂಗಳೂರಿಂದ 32 ಕೋಟಿ ವಹಿವಾಟು ಮಾಡ್ತೀವಿ. ಹೆಂಗಿನೂ ನಮ್ಮ ಸರಕು ಹೋಗ್ತದೆ. ಅದರೊಳಗೆ ಈ ಹುಣಸೆ ಪದಾರ್ಥಗಳು ಮಾಡೋದು ದೊಡ್ಡದೇನಲ್ಲ ನಮಗೆ. ಬಟ್ ಒಂದೇನು ಅಂದರೆ ಒಂದು ಒಗ್ಗಟ್ಟಿರಬೇಕು, ಗುಣಮಟ್ಟ ಇರಬೇಕು, ಎಲ್ಲರೂ ಕೂಡ ಬದ್ಧತೆಯಿಂದ ನಾವು ಕೆಲಸ ಮಾಡಬೇಕು. ಕನಸು ಕಾಣ್ರಿ ಸಾಕಾರ ಆಗುತ್ತೆ. ನಾವು ಕನಸೇ ಕಾಣದೆ ಇರೋ ಹುಣಸೆ ಗಿಡಗಳು ಕಡಿತಾ ಹೋದರೆ ಯಾವುದು ಉದ್ಧಾರ ಆಗಲ್ಲ. ಒಂದು ಮತ್ತೆ ಜ್ಞಾಪಕ ಉಳಿಸ್ಕೊಳ್ಳಿ, ನಮ್ಮಮ್ಮ ತೋರಿದ ದಾರಿ ಹುಣಸೆ ಮರ, ಬೇವಿನ ಮರ, ಜಾಲಿ ಮರ ಅದಷ್ಟೇ ಈ ಭಾಗದಲ್ಲಿ ಉಳಿಯೋದು. ಒಂದು ಸ್ವಲ್ಪ ನೀವು ದೊಡ್ಡೇರಿಕೆ ಕಳ್ಕೊಂಡು ಈ ಕಡೆ ಶಿರಾ ಕಳ್ಕೊಂಡು ಹೋದರೆ ಎಂಥ ಬರಗಾಲ ಬಂದರೂ ಹುಣಸೆ ಮರ ಅಲ್ಲಾಡಲ್ಲ. ಹಂಗಾಗಿ ನಿಮ್ಮ ಮೊಮ್ಮಕ್ಕಳಿಗೇನಾದರೂ ನೀವು ಬಿಟ್ಟೋಗ್ತೀರ ಬಂಗಾರನ ಅಂದರೆ ಅದು ಹುಣಸೆ ಮರ ಮಾತ್ರ, ಅಡಿಕೆ ಗಿಡಗಳಲ್ಲ. ಅನುಮಾನನೇ ಬೇಡ, ಅಡಿಕೆ ಗಿಡಗಳು ಯಾವಾಗ ಮನೆಗೆ ಕಳ್ತವೆ. ಈ ಬಿಸಿಲಿಗೆ 10 ವರ್ಷ ಹಿಂಗೆ ಮಳೆ ಹೊಡಿತೈತೆ, ಇನ್ನು 10 ವರ್ಷ ಬರೀ ಬರಗಾಲ ಬಂದರೆ ಒಂದು ಅಡಿಕೆ ಮರ ಇರಲ್ಲ. ಹಂಗಾಗಿ ಇವತ್ತಲ್ಲ ನಾಳೆ ಇದ್ದರೆ ಒಂದೇನಾದರೂ ನಿಜವಾದ ಬೆಳೆ, ಭವಿಷ್ಯದ ಬೆಳೆ ಅಂದರೆ ಅದು ಹುಣಸೆ. ಹಾಗಾಗಿ ಎಲ್ಲ ಒಗ್ಗಟ್ಟಿಂದ ಕೆಲಸ ಮಾಡೋಣ ಅಂತ